ಎರಡು ಬಗೆಯಾಗಿರುತ್ತದೆ. ಒಂದು ಬಗೆಯ ತರ್ಕವು ಅಂತಃಕರಣದ ಸ್ವಭಾವಕ್ಕೂ ವಿಚಾರದ ಆಕಾರಗಳಿಗೂ ಕಟ್ಟಿಬಿದ್ದಿರುವ ತರ್ಕವು. ಬಿದ್ಬಿಟ್ಟಿಲ್ಲ, ಕಟ್ಟು ಬಿದ್ದಿದೆ. ಬಿದ್ದಿರುವ ಅಂದ್ರೆ ಮಗು ಬೀಳುತ್ತಲ್ಲ, ಹಾಗೆ ಬಿದ್ದಿಲ್ಲ, ಕಟ್ಟು ಬಿದ್ದಿರುವ ಅಂದ್ರೆ ಅದಕ್ಕೆ ಸೇರ್ಕೊಂಡ ಅಂತ, ಅದಕ್ಕೆ ಒಳಪಟ್ಟ ಅಂತ ಅರ್ಥ. ಅಂತಃಕರಣ ನಿಯಮಕ್ಕೆ ಒಳಪಟ್ಟಂತಹ ಇದು ತರ್ಕ. ಅಂತಃಕರಣದಲ್ಲಿ ದೇಶ, ಕಾಲ, ನಿಮಿತ್ತ ಇವುಗಳಿಗೆ ಒಳಪಟ್ಟೆ ವಿಚಾರ ಮಾಡುವ ಸ್ವಭಾವವಿದೆ. ಇಲ್ಲದಿದ್ದರೆ ಅಲ್ಲಿಲ್ಲ, ಇಲ್ಲಿದ್ದರೆ ಅಲ್ಲಿಲ್ಲ. ಏಕಾಕಾಲದಲ್ಲಿ ಒಂದು ಕಡೆ ಕುಳಿತು ಇದಾನೆ, ನಿಂತು ಇದಾನೆ ಎಂಬುದು ಹೊಂದುವುದಿಲ್ಲ. ಇಂಥ ಕಾರಣದಿಂದ ಇಂಥ ಫಲವು ಆಗಲೇಬೇಕು. ಕಾರ್ಯವಾದರೂ ಕಾರಣವಿರಲಿಲ್ಲವೆಂಬುದು ಸರಿಯಲ್ಲ. ಈ ಬಗೆಯಲ್ಲಿ ತರ್ಕ ಮಾಡುವುದು ಅಂತಃಕರಣದ ಸ್ವಭಾವ. ಆ ಸ್ವಭಾವವನ್ನು ಬಿಟ್ಟು ಬುದ್ಧಿಯ ತರ್ಕವನ್ನು ಮಾಡಲೇ ಆರದು. ಕರೆಕ್ಟ್ ಅಲ್ವಾ ಅದು? ಆರೋದಿಲ್ಲ ಅಂತ, ಆರೋದಿಲ್ಲ ಅಲ್ಲ, ಆರೋದನ್ನ ಆಗಲ್ಲ ಅಂತ. ಬೆಂಕಿ ಆರೋದು ಹಾಗೆ ಆರೋದು ಅಲ್ಲ ಇದು. ವಿಚಾರದ ಆಕಾರಗಳಿಗೆ ಬೆಲೆಯನ್ನು ಕೊಡುವಾಗ ಕೆಲವು ಮೂಲನೀಯ ಮಗಳಿಗೆ ಮಗಳಲ್ಲಮ್ಮ, ಮಗ ಯಾಕೆ ಮಗಳು ತಗೊಂಡ್ಬರ್ತೀರ ಇಲ್ಲಿ? ನಿಯಮಗಳಿಗೆ ಮಗಳು ಓದ್ತಿಲ್ಲ ಪಾಪ ಅವರು. ಮೂಲ ನಿಯಮಗಳಿಗೆ ಹೋಗ್ಬಿಟ್ರೆ ಮಗಳು ಬಂದ್ಬಿಡಲ್ಲ. ನೋಡಿ, ಬರೀ ಮೂಲ ನಿಯಮಗಳಿಗೆ ಒಳಪಟ್ಟೆ ತರ್ಕವನ್ನು ಮಾಡಬೇಕಾಗುತ್ತದೆ. ಉದಾಹರಣೆಗೆ ಎ ಎಂಬುದು ಯಾವಾಗಲೂ ಎ ಆಗಿಯೇ ಇರಬೇಕು ಎಂಬುದೊಂದು ನಿಯಮ. ಇದನ್ನು ತಾದಾತ್ಮ್ಯ ನಿಯಮ ಐಡೆಂಟಿಟಿ ಎನ್ನುವರು. ಉದಾಹರಣೆಗೆ ಒಂದು ವಿಚಾರದಲ್ಲಿ ಲಾ ಆಫ್ ಐಡೆಂಟಿಟಿ ಅವ್ರಿಗೆ ಗೊತ್ತಮ್ಮ. ಹೌದಾ? ಲಾ ಆಫ್ ಐಡೆಂಟಿಟಿ ಕರೆಕ್ಟಾ? ನಾನ್ ಗೊತ್ತಿಲ್ಲ, ನಾನು ಯಾವತ್ತು ಇಂಗ್ಲಿಷ್ ಬರುತ್ತೆ, ಆದ್ರೆ ನಾನು ಲಾ ಆಫ್ ಐಡೆಂಟಿಟಿ ಅಂತ ಏನು ಕೇಳಿಲ್ಲ. ನಾನು ಗೊತ್ತಿಲ್ಲ. ಯಾಕೆ ಕೇಳಿಲ್ಲ? ಇಂಗ್ಲಿಷ್ ಓದೋರ್ಗೂ ಗೊತ್ತಿರಲ್ವಾ? ಅಲ್ಲ ಗುರುಗಳೇ, ಇದು ಅದೇ ಅವ್ರು ಹೇಳ್ತಾ ಇದಾರಲ್ಲ, ಅದೇನೋ ಫಿಸಿಕ್ಸ್ ಅಲ್ಲೋ ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲೋ ಇಂಗ್ಲಿಷ್ ಎಲ್ಲ ಇಂಗ್ಲಿಷ್ ಒಂದೇ ಹೇಳ್ತಾನೆ. ಫಿಸಿಕ್ಸ್ ಇಂಗ್ಲಿಷ್ ಬೇರೆ, ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ ಬೇರೆನಾ? ಅಲ್ಲ, ಮಾತು ಅರ್ಥ ಗೊತ್ತಾಯ್ತು, ಆದ್ರೆ ಹಂಗೆ ಲಾ ಇದೆಯಾ ಅಂತ ಹಂಗ ಗೊತ್ತಿಲ್ಲ ಅಂತ. ಹೌದಾ? ಉದಾಹರಣೆಗೆ ಒಂದು ವಿಚಾರದಲ್ಲಿ ಕುದುರೆ ಎಂಬ ಶಬ್ದವನ್ನು ಉಪಯೋಗಿಸುವವನು ನಮಗೆಲ್ಲ ಗೊತ್ತಿರುವ ಆ ಹೆಸರಿನ ಒಂದು ಪ್ರಾಣಿಯ ಹೆಸರೆಂದು ಅದನ್ನು ಉಪಯೋಗಿಸಿರುತ್ತಾನೆಂದು ಇಟ್ಟುಕೊಳ್ಳಿ. ಅವನು ಆ ವಿಚಾರವನ್ನು ಮುಗಿಸುವವರೆಗೂ ಕುದುರೆ ಎಂಬ ಶಬ್ದಕ್ಕೆ ಅದೇ ಅರ್ಥವನ್ನು ಇಟ್ಟುಕೊಳ್ಳಬೇಕು. ಆ ಮಾತನ್ನು ಬಿಸಿಲು ಕುದುರೆ ಎಂಬರ್ಥದಲ್ಲಿ ಉಪಯೋಗಿಸಿ. ಕುದುರೆಯನ್ನು ಕಂಡರೆ ಅಲ್ಲಿ ನಿಜವಾಗಿ ನೀರಿರುವುದೆಂಬುದು ಸರಿಯಲ್ಲ ಎಂಬ ವಾಕ್ಯವನ್ನು ಪ್ರಯೋಗಿಸಿ ಬಿಟ್ಟರೆ ಕೇಳುವವರಿಗೆ ಅವನ ಅಭಿಪ್ರಾಯವೇನೆಂಬುದು ಹೇಗೆ ತಿಳಿಯಬೇಕು? ಅಲ್ಲಿ ಕುದುರೆ ಕಂಡ್ರೆ ಕುದುರೆ ಜಾಗದಲ್ಲಿ ನೀರಿಲ್ಲ ಅನ್ಬಿಟ್ರೆ ಕುದುರೆ ಅಂದ್ರೆ ಪ್ರಾಣಿ. ಕುದುರೆ ಕಂಡ್ರೆ ಅಲ್ಲಿ ನಿಜ ನೀರಿಲ್ಲ ಅಂತ ಅಂದ್ಬಿಟ್ರೆ ಕುದುರೆ ಏನ್ ನೀರಿಲ್ಲ ಅಂತಿದ್ದಾನೆ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅವನ ವಾದ ಸರಣಿಯು ಸರಿಯೋ ತಪ್ಪೋ ಎಂದಾದರೂ ಹೇಗೆ ನಿಶ್ಚಯವಾಗಬೇಕು. ಆದ್ದರಿಂದ ಈ ಆಗಲಾರದು ಅದು ಹೇಳಾಯ್ತು, ಆಗಲಾರದು. ಏನಾಗಲಾರದು?
ಆ ಡೆಸಿಷನ್ ಏನಾಗಲಾರ್ದಮ್ಮ? ಆಗಲಾರ್ದು ಏನಾಗಲಾರ್ದು? ಅದು ಕುದುರೆ ಅಲ್ಲವೋ? ಅದೇ ಅಲ್ಲಮ್ಮ, ಸರಿಯೋ ತಪ್ಪೋ ನಿಶ್ಚಯ ಹೇಗಾಗ್ಬೇಕು? ನಿಶ್ಚಯ ಆಗೋಲ್ಲ ಅಂತ ಇದ್ದಾರೆ. ನಿಶ್ಚಯ ಆಗಲ್ಲ, ನಿಶ್ಚಯ ಆಗಲಾರದು. ಆದ್ದರಿಂದ ಈ ತಾದಾತ್ಮ್ಯ ನಿಯಮವನ್ನು ತರ್ಕದಲ್ಲಿ ಪಾಲಿಸುವುದು ಅವಶ್ಯವಾಗಿರುತ್ತದೆ. ಇದರಂತೆ ಎ ಎಂಬುದು ಬಿ ಆಗಿದೆ, ಎ ಎಂಬುದು ಬಿ ಅಲ್ಲ ಇವೆರಡೂ ಏಕಕಾಲದಲ್ಲಿ ನಿಜವಾಗಿ ನಿಜವಾಗಿರುವ ಹಾಗಿಲ್ಲ ಎಂಬುದನ್ನು ತಿಳಿಸುವ ನಿಯಮವೊಂದು ತರ್ಕಕ್ಕೆ ಅವಶ್ಯ. ಈ ನಿಯಮವನ್ನು ಪ್ರತಿಷೇಧ ನಿಯಮ, ಲಾ ಆಫ್ ಕಾಂಟ್ರಡಿಕ್ಷನ್ ಎನ್ನುತ್ತಾರೆ. ಇನ್ನು ಎಯು ಬಿ ಆಗಿದೆ, ಎಯು ಬಿ ಅಲ್ಲ ಎಂಬ ಪರಸ್ಪರ ವಿರುದ್ಧವಾಗಿರುವ ಅಭಿಪ್ರಾಯಗಳಲ್ಲಿ ಒಂದು ನಿಜ, ಮತ್ತೊಂದು ಸುಳ್ಳು ಎಂದೇ ಒಪ್ಪಬೇಕು. ನಡುವೆ ಮತ್ತೊಂದು ಪ್ರಕಾರವಿರುವುದಿಲ್ಲ ಎಂಬುದು ಮೂರನೆಯ ನಿಯಮವು. ಎಲ್ಲರೂ ಯಾರು ನಗ್ತಾ ಇಲ್ಲ ಸತ್ಯ, ನಗ್ತಾ ಇದ್ದಾರೆ. ಎಲ್ರಿಗೂ ಬೇಜಾರಾಯ್ತು, ಅರ್ಧ ಗಂಟೆಯಿಂದ ಸ್ವಲ್ಪ ಮೋಜಿರುತ್ತೆ ಬಿಡಿ. ಒಂದು ಗಂಟೆನೋ ಬೇಜಾರಿರುತ್ತೆ. ಇದನ್ನು ಪ್ರಕಾರಾಂತರ ನಿಷೇಧ ನಿಯಮ, ಪ್ರಕಾರಾಂತರ ನಿಷೇಧ ಕರೆಕ್ಟ್ ಅಲ್ವಾ? ಪ್ರಕಾರಾಂತರನೇ ಅಲ್ಲ, ಪ್ರಕಾರಾಂತರ ನಿಷೇಧ. ಪ್ರಕಾರಾಂತರ ನಿಷೇಧ, ದ ಲಾ ಆಫ್ ಎಕ್ಸ್ಕ್ಲೂಡೆಡ್ ಮಿಡಲ್ ಎನ್ನುತ್ತಾರೆ. ಈ ಮೂರು ನಿಯಮಗಳ ಹೆಸರನ್ನು ಪಾಶ್ಚಾತ್ಯರ ತರ್ಕದಿಂದ ತೆಗೆದುಕೊಂಡಿರುತ್ತೇನೆ. ನಮ್ಮ ದೇಶದ ತರ್ಕದಲ್ಲಿ ಹೇಳುವ ಆತ್ಮಾಶ್ರಯ, ಅನ್ಯೋನ್ಯಾಶ್ರಯ, ಚಕ್ರಿಕಾಪಟ್ಟಿ ಕರೆಕ್ಟ್ ಅಲ್ವಾ, ಮುಂತಾದ ತರ್ಕ ದೋಷಗಳನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು. ತನ್ನನ್ನು ತಾನೇ ಹಡೆದನು. ತಂದೆಯು ಮಗನನ್ನು ಹಡೆದನು, ಮಗನು ತಂದೆಯನ್ನು ಹಡೆದನು. ದೇವದತ್ತನು ವಿಷ್ಣುಮಿತ್ರನು ತನ್ನನ್ನು ತಾನೇ ಹಡ್ದ, ತಂದೆ ಮಗನನ್ನು ಹಡ್ದ, ಮಗ ತಂದೆಯನ್ನು ಹಡ್ದ. ದೇವದತ್ತನು ವಿಷ್ಣುಮಿತ್ರನಿಗೂ, ವಿಷ್ಣುಮಿತ್ರನು ಯಜ್ಞದತ್ತನಿಗೂ, ಯಜ್ಞದತ್ತನು ದೇವದತ್ತನಿಗೂ ಮಕ್ಕಳು ಎಂಬ ಉದಾಹರಣೆಗಳನ್ನು ಇಲ್ಲಿ ದೋಷಗಳಿಗೆ ಉದಾಹರಣೆಯಾಗಿ ಕೊಡಬಹುದಾಗಿದೆ. ಈ ದೋಷಗಳಿದ್ದರೆ ತರ್ಕ ಸರಿಯಲ್ಲ ಎಂದು ತಾರ್ಕಿಕರು ನಿಶ್ಚಯಿಸುತ್ತಾರೆ. ಅಂತೂ ಕೆಲವು ಬುದ್ಧಿಕೃತ ನಿಯಮಗಳಿಗೆ ಕಟ್ಟು ಬಿದ್ದು ತರ್ಕ ಮಾಡುವುದು ಮೊದಲನೇ ಜಾತಿಯ ತರ್ಕ. ಓದಿಮ್ಮ ಸುರೇಖಮ್ಮ, ಸಾಕಬ್ಬ ಸಾಕುಸ್ಬೇಕು. ಅನುಭವಾನುಸಾರಿ ತರ್ಕ. ಇನ್ನೊಂದು ಬಗೆಯ ತರ್ಕ ಉಂಟು, ಅದಕ್ಕೆ ಅನುಭವವೇ ಆಶ್ರಯ. ಅನುಭವವು ಇದ್ದರೆ ಸಾಕು, ಆಗ ತರ್ಕವು ಇಂಥ ನಿಯಮಕ್ಕೆ ಕಟ್ಟು ಬೀಳಲೇಬೇಕೆಂದು ನಿರ್ಬಂಧವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಆಗ ತರ್ಕವನ್ನೇ ಅನುಭವಕ್ಕೆ ಹೊಂದಿಸಿಕೊಳ್ಳಬೇಕಾಗುತ್ತದೆ. ವೇದಾಂತದಲ್ಲಿ ಆತ್ಮಸ್ವರೂಪವನ್ನು ನಿರ್ಣಯಿಸುವುದಕ್ಕೆ ಈ ಎರಡನೆಯ ಬಗೆಯ ತರ್ಕವನ್ನು ಉಪಯೋಗಿಸುತ್ತಾರೆಂದು ಆಗಲೇ ತಿಳಿಸಿರುತ್ತೇನೆ. ಅನುಭವ ಶಬ್ದಕ್ಕೆ ಮೂರರ್ಥಗಳು. ಈಗ ಅನುಭವವೆಂದರೇನು ಎಂಬುದನ್ನು ಗೊತ್ತುಪಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸೋಣ. ತರ್ಕಶಾಸ್ತ್ರಜ್ಞರು ಇಂದ್ರಿಯಗಳಿಂದ ಅರಿಯುವುದನ್ನು ಅನುಭವ ಎಂದು ಕರೆಯುತ್ತಾರೆ. ನನ್ನೆದುರಿಗೆ ಜನರು ಕುಳಿತಿರುವುದು ನನಗೆ ಕಾಣಿಸುತ್ತಿದೆ, ಇದು ಪ್ರತ್ಯಕ್ಷ ಅನುಭವ. ನಾನು ಮನೆಗೆ ಹೋಗಿ ಇದನ್ನು ನೆನಪಿಸಿಕೊಳ್ಳುವಾಗ ಈ ಜನರು ಕಾಣಿಸುವುದಿಲ್ಲ, ಅದು ಬರಿಯ ಸ್ಮೃತಿ. ಹೀಗೆ ಜ್ಞಾನವು ಅನುಭವವೆಂದೂ ಸ್ಮೃತಿಯೆಂದೂ ಎರಡು ಬಗೆ ಎಂದು ಅವರು ಹೇಳುತ್ತಾರೆ.
ಇನ್ನು ಮನಸ್ಸಿನಿಂದಲೂ ಅನುಭವವಾಗುತ್ತದೆ ಎಂದು ವ್ಯವಹರಿಸುವುದುಂಟು. ಉದಾಹರಣೆಗೆ ಹೊಟ್ಟೆ ನೋವಿನ ಅನುಭವ, ಸುಖ, ದುಃಖ, ಭಯ, ಆಶ್ಚರ್ಯ ಇವುಗಳಲ್ಲಿ ಯಾವುದೊಂದನ್ನೂ ನಾವು ಇಂದ್ರಿಯಗಳಿಂದ ನೋಡಿ ಅನುಭವಿಸುವುದಕ್ಕೆ ಬರುವುದಿಲ್ಲ. ಆದರೂ ನನಗೆ ಸಿಟ್ಟಿನ ಅನುಭವವಿದೆ, ಸಂತೋಷದ ಅನುಭವವಿದೆ ಎಂದು ವ್ಯವಹರಿಸುತ್ತೇವೆ. ಇಲ್ಲಿ ಅನುಭವವೆಂದರೆ ಪ್ರತ್ಯಯ ರೂಪನಾದ ಜ್ಞಾನವಲ್ಲ. ಕಣ್ಣಿನಿಂದ ಗಡಿಗೆಯನ್ನು ನೋಡುವುದು, ಇದು ಗಡಿಗೆ ಎಂಬ ನಿಶ್ಚಯ ರೂಪವಾದ ಜ್ಞಾನವನ್ನು ಮಾಡಿಕೊಳ್ಳುವುದು ಎರಡೂ ಒಂದಲ್ಲವಷ್ಟೇ. ಕಣ್ಣಿನಿಂದ ರೂಪದ ಜ್ಞಾನವಾಗುತ್ತದೆ, ಮನಸ್ಸಿನಲ್ಲಿ ರೂಪದ ಪ್ರತ್ಯಯವಾಗುತ್ತದೆ. ಇದರಂತೆಯೇ ನನಗೆ ಸಿಟ್ಟು ಬಂದಾಗ ಅಥವಾ ಸಂತೋಷವಾಗುವಾಗ ಸಿಟ್ಟಿನ ಅಥವಾ ಸಂತೋಷದ ಅನುಭವವಾಗುತ್ತದೆ. ಆಗ ನಾವು ಸಿಟ್ಟಿನಲ್ಲಿ ಮುಳುಗಿಬಿಟ್ಟಿರುತ್ತೇವೆ, ಸಂತೋಷದಲ್ಲಿ ಮುಳುಗಿಬಿಟ್ಟಿರುತ್ತೇವೆ. ಅವನು ಸಿಟ್ಟಾದನು, ಹೃಷ್ಟನಾದನು ಎನ್ನುತ್ತೇವಲ್ಲವೇ. ಆದರೆ ಸಿಟ್ಟಿಲ್ಲದಾಗಲೂ ಸಿಟ್ಟಿನ ಪ್ರತ್ಯಯ ರೂಪದ ಜ್ಞಾನವಾಗಬಹುದು. ಹರ್ಷವಿಲ್ಲದಾಗಲೂ ಹರ್ಷದ ಪ್ರತ್ಯಯ ರೂಪದ ಜ್ಞಾನವಾಗಬಹುದು. ಹೀಗೆ ಏನ್ರಿ ನೀವು ಕೇಳಿಸ್ಕೊಂಡು ಓದ್ತಾನೆ ಇರ್ತೀರಾ? ಸಾರಿ ಗುರುಗಳೇ, ಗೊತ್ತಾಗ್ಲಿಲ್ಲ. ಅಲ್ಲಿ ಸಿಟ್ಟಿಲ್ಲದಾಗಲೂ ಅಲ್ಲಿ ಓದಿ. ಆದರೆ ಸಿಟ್ಟಿಲ್ಲದಾಗಲೂ ಸಿಟ್ಟಿನ ಪ್ರತ್ಯಯ ರೂಪದ ಜ್ಞಾನವಾಗಬಹುದು. ರೂಪವಾದ ಅಲ್ವಾ? ಪ್ರತಿ ರೂಪದ ಇದೆಯಾ? ರೂಪದ ಅಂತ ರೂಪವಾದ ಜ್ಞಾನವಾಗಬಹುದು. ಹರ್ಷವಿಲ್ಲದಾಗಲೂ ಹರ್ಷದ ಪ್ರತ್ಯಯ ರೂಪವಾದ ಜ್ಞಾನವಾಗಬಹುದು. ರೂಪದ ಅಂತಾನೆ ಇದೆ. ಸರಿ, ಆಯ್ತು. ಹೀಗೆ ವೇದನೆಗಳ ಅನುಭವ ಬೇರೆ, ಅವುಗಳ ಪ್ರತ್ಯಯ ರೂಪವಾದ ಜ್ಞಾನವು ಬೇರೆ. ಸಣ್ಣ ಮಕ್ಕಳಿಗೂ ದನ ಕರುಗಳಿಗೂ ಅನುಭವ ಉಂಟು, ಆದರೆ ಅವಕ್ಕೆ ಪ್ರತ್ಯಯವಿರುವುದಿಲ್ಲ. ಇದಂತಿರಲಿ, ಅಂತೂ ಇಂದ್ರಿಯಗಳಿಂದಾಗುವ ಪ್ರತ್ಯಯಕ್ಕಿರಲ್ಲ. ಅವ್ರ ಪ್ರತ್ಯಯ ಅಂತಂದ್ರೆ ಅವ್ರು ಹೇಳ್ಕೊಂಡಿರೋದು ಹೊಂದಿಸ್ಕೊಳ್ಳೋ ಜ್ಞಾನ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದಲ್ಲ, ಪ್ರತಿ ಇರುತ್ತೆ, ಹೊಂದಿಸ್ಕೊಳ್ಳೋ ಜ್ಞಾನ ಇರಲ್ಲ ಅಂತ. ಪ್ರತ್ಯಯನಕ್ಕೆ ಹೊಂದಿಸ್ಕೊಳ್ಳೋ ಜ್ಞಾನ ಇಟ್ಕೊಂಡಿದ್ದಾರೆ. ಅಲ್ಲ, ಇನ್ನು ಚಿಕ್ಕ ಮಗುವಿಗೆ ಏನು ಗೊತ್ತಾಗಲ್ಲ, ಆ ತತ್ಕಾಲ ಜ್ಞಾನ ಮಾತ್ರ ಇರುತ್ತೆ. ಇದಂತಿರಲಿ, ಅಂತೂ ಇಂದ್ರಿಯಗಳಿಂದಾಗುವ ಪ್ರತ್ಯಕ್ಷ ರೂಪವಾದ ಅರಿವನ್ನು ಅನುಭವವೆಂದು ಕರೆಯುತ್ತೇವೆ. ಮನಸ್ಸಿನಿಂದಾಗುವ ಸುಖ, ದುಃಖ, ಭಯ, ಕ್ರೋಧಾದಿಗಳ ಪ್ರತ್ಯಕ್ಷ ರೂಪವಾದ ಅರಿವನ್ನು ಪ್ರತ್ಯಕ್ಷ ಅಲ್ಲ, ತಪ್ಪಿದೆ, ಪ್ರತ್ಯರೂಪ ಅಂತಿದೆ. ಸುಖ, ದುಃಖ, ಕ್ರೋಧಾದಿಗಳ ಪ್ರತ್ಯರೂಪವಾದ ಅರಿವನ್ನ ಪ್ರತ್ಯಕ್ಷ ಅಲ್ಲ, ಅದು ತಪ್ಪಾಗಿದೆ, ಅದಕ್ಕೆ ತಿದ್ದಿದ್ದಾರೆ. ಮನಸ್ಸಿನಿಂದ ಆಗೋ ಸುಖ, ದುಃಖ, ಕ್ರೋಧಾದಿಗಳ ಪ್ರತ್ಯಯ ರೂಪ ಆಗಬೇಕು, ಪ್ರತ್ಯಕ್ಷ ಅಲ್ಲ ಅದು. ಗುರುಗಳೇ, ಸುಖ ದುಃಖ ಅನ್ನೋ ವೇದನೆಗಳೆಲ್ಲ ಅವ್ರಿಗೆ ನೇರಾಗಿ ಆಗುತ್ತಲ್ಲ. ಮಾನಸಿಕ ಪ್ರತ್ಯಕ್ಷ ಅದು. ಪ್ರತ್ಯಕ್ಷನೇ ಇಂದ್ರಿಯ ಪ್ರತ್ಯಕ್ಷ ಅಲ್ಲ, ನಾವು ಇಂದ್ರಿಯ ಪ್ರತ್ಯಕ್ಷವಲ್ಲ ಅದು. ಮನಸ್ಸಿನಿಂದ ಆಗೋದು ಹಾಗಾದ್ರೆ ಪ್ರತ್ಯಕ್ಷ ಅಲ್ಲ. ಅಂದ್ರೆ ಇದು ವೇದನೆಗಳು ಬರುತ್ತಲ್ಲ, ಅದು ಮನಸ್ಸು ಬೇಡ ಅದಕ್ಕೆ. ಹಂಗಲ್ಲಮ್ಮ, ವೇದನೆ ಅಂದ್ರೆ ತತ್ಕಾಲದಲ್ಲಿ ಆಗುವಾಗ, ಸುಖ ದುಃಖ ಆಗುವಾಗ ವೇದನ. ಈ ಜ್ಞಾಪಿಸ್ಕೊಂಡಾಗ ಪ್ರತ್ಯಯ ರೂಪ ಅದು. ನಂಗೆ ಸಿಟ್ಟು ಬಂದಿತ್ತು, ನಂಗೆ ಭಯ ಆಗಿತ್ತು ಅನ್ನುವಾಗ ಬೇರೆ. ನೀವು ಭಯದಲ್ಲಿ ಇದ್ದಾಗ, ಸಿಟ್ಟಲ್ಲಿ ಇದ್ದಾಗ ಅದು ವೇದನೆ. ಈಗ ಜ್ಞಾಪಿಸ್ಕೊಂಡಾಗ ಪ್ರತ್ಯಯ ರೂಪ ಅದು. ಅದೇ ಅಲ್ಲಿ ಅವ್ರು ಕೊಟ್ಟಿದಾರಲ್ಲ, ಮನಸ್ಸಿನಿಂದ ಆಗುವ ದುಃಖ, ಭಯ, ಅದರಿಂದ ಪ್ರತ್ಯಯನೇ ಬರಬೇಕು. ಪ್ರತ್ಯಯ ಅದು ನಮ್ ಸರಿಯಾಗಿದೆ, ನಮ್ದಲ್ಲಿ ನಿಂಪಿಸಿದ ತಪ್ಪಿದೆ, ತಿದ್ದಿದ್ದಾರೆ. ಹೇಳಿ. ಪ್ರತ್ಯಯ ರೂಪವಾದ ಅರಿವನ್ನು ಇಂದ್ರಿಯಗಳಿಂದಾಗುವ ಪ್ರತ್ಯಕ್ಷ ಅನುಭವ ಅಂತ ಹೇಳ್ತಿದ್ದಾರೆ. ಇಂದ್ರಿಯಗಳಿಂದ ಆಗೋದು ನೇರವಾದ ಅನುಭವ ತಾನೆ. ಇಂದ್ರಿಯ ಅದು ಪ್ರತ್ಯಕ್ಷವೇ, ಅದು ಪ್ರತ್ಯಕ್ಷ ಅನುಭವ ಅಂತ ಹೇಳ್ತೀವಿ. ಅವ್ರು ಓದಿದ್ದು ಅಲ್ಲ. ಮುಂದಕ್ಕೆ ಮನಸ್ಸಿನಿಂದ ಆಗುವ ಸುಖ ದುಃಖ ಭೋಗಗಳ ಪ್ರತ್ಯಯ ರೂಪ, ಅಲ್ಲಿ ಸುಖ ದುಃಖ ಭಯ ಕ್ರೋಧಾದಿಗಳ ಪ್ರತ್ಯಕ್ಷ ರೂಪ, ಅದು ಪ್ರತ್ಯಕ್ಷ ಅಲ್ಲ, ಪ್ರತ್ಯಯ ರೂಪ ಅದು. ಮನಸ್ಸಿನಿಂದ ಆಗೋದ್ರಿಂದ ಅದು ಪ್ರತ್ಯಯ ಅಲ್ಲ, ನೇರವಾಗಿ ನಮ್ಮ ಅನುಭವಕ್ಕೆ ಬರುತ್ತಲ್ವಾ, ಅದಲ್ಲ. ಇಲ್ಲಿ ನೇರವಾಗಿ ಅನುಭವ ಬರುತ್ತೆ, ಅದು ಪ್ರತ್ಯಕ್ಷ ಅಂತ ಇಲ್ಲ. ಅವರು ಇಂದ್ರಿಯಕ್ಕೆ ತೋರೋದು ಪ್ರತ್ಯಕ್ಷ, ಮನಸ್ಸಿಗೆ ತೋರೋದು ಪ್ರತ್ಯಯ.
ಮೇಲೆ ಪ್ರತ್ಯಕ್ಷ ತಗೊಂಡಾಯ್ತು, ಮತ್ತೆ ಇದು ಪ್ರತ್ಯಕ್ಷನೇ ವ್ಯತ್ಯಾಸ ಆಗಲ್ಲ ಅದಕ್ಕೂ ಇದಕ್ಕೂ. ಪ್ರತ್ಯಕ್ಷ ಬೇರೆ, ಪ್ರತ್ಯಯ ಬೇರೆ. ಇಂದ್ರಿಯಗಳಿಂದ ಆಗುವುದು ಪ್ರತ್ಯಕ್ಷ ರೂಪವಾದ ಅರಿವು, ಮನಸ್ಸಿನಿಂದ ಆಗುವ ಸುಖ ಪ್ರತ್ಯಯ ರೂಪವಾದ ಅರಿವು, ಅದನ್ನು ಅನುಭವ ಕರಿತೀವಿ ಅಂತ ಇದ್ದಾರೆ. ಎರಡನ್ನು ಪ್ರತ್ಯಕ್ಷ ನೇರವಾದ ಅನುಭವ ಅಂತ ಹೇಳಲ್ವಾ? ನೇರ ಅನುಭವ ಅನ್ನೋದು ಪ್ರತ್ಯಕ್ಷ ಹೇಳೋದು ಬೇರೆ. ಈ ಕಾಂಟೆಕ್ಸ್ಟ್ ಅಲ್ಲಿ ಅದಲ್ಲ. ಇಲ್ಲಿ ಈ ಪ್ರತ್ಯಕ್ಷ ಜ್ಞಾನಕ್ಕೂ ಪ್ರತ್ಯಯ ಜ್ಞಾನಕ್ಕೂ ಅನುಭವ ಅನ್ನೋ ಹೆಸರು ಉಂಟು ಅಂತ ತೋರಿಸ್ತಾ ಇದ್ದಾರೆ. ಎರಡರಲ್ಲೂ ಅನುಭವ ಅನ್ನೋದೇ ಕರಿತೀವಿ ನಾವು. ಸರಿ, ಕಣ್ಣಿಂದ ನೋಡಿದ್ರು ಮನಸ್ಸಿಂದ ನೋಡಿದ್ರು ಅನುಭವ ಅಂತ ಹೇಳ್ತಾರೆ. ಅಂದ್ರೆ ಹೀಗೆ ಏನು ದನಕರುಗಳಿಗೂ ಸಣ್ಣ ಮಕ್ಕಳಿಗೂ ದನಕರುಗಳಿಗೂ ಅನುಭವ ಉಂಟು, ಅದೇ ಪ್ರತ್ಯಯವಿರುವುದಿಲ್ಲ. ಇದಂತಿರಲಿ. ಅಂತೂ ಇಂದ್ರಿಯಗಳಿಂದ ಆಗುವ ಪ್ರತ್ಯಕ್ಷ ರೂಪವಾದ ಅರಿವನ್ನು ಅನುಭವವೆಂದು ಕರೆಯುತ್ತೇವೆ. ಮನಸ್ಸಿನಿಂದ ಆಗುವ ಸುಖ ದುಃಖ ಕ್ರೋಧಾದಿಗಳ ಪ್ರತ್ಯಯ ರೂಪವಾದ ಅರಿವನ್ನು ಅನುಭವ ಎಂದು ಕರೆಯುತ್ತೇವೆ ಅಂತ ಇದೆ ನಂದರಲ್ಲಿ. ಹಿಂದ್ಗಡೆ ಸೆಂಟೆನ್ಸ್ ಅಲ್ಲಿ ಗುರುಗಳೇ, ಹರ್ಷವಿಲ್ಲದಾಗಲೂ ಹರ್ಷದ ಪ್ರತ್ಯಯ ರೂಪದ ಜ್ಞಾನವಾಗಬಹುದು. ಹೀಗೆ ವೇದನೆಗಳ ಅನುಭವ ಬೇರೆ, ಅವುಗಳ ಪ್ರತ್ಯಯ ರೂಪವಾದ ಜ್ಞಾನವೂ ಬೇರೆ. ವೇದನೆಗಳ ಅನುಭವನೇ ಪ್ರತ್ಯಕ್ಷ ಅನುಭವ, ಪ್ರತ್ಯಯ ಅನ್ನೋದು ಜ್ಞಾನ ಇದು ಸ್ಮೃತಿ ರೂಪ. ಹೌದು, ಸ್ಮೃತಿ ನಾವು ಅನುಭವ ಅಂತ ಹೇಳೋದೇ ಇಲ್ಲ. ಅಲ್ಲ, ಪ್ರತ್ಯಯ ರೂಪವನ್ನು ನಾವು ಪ್ರತ್ಯಯ ಅನುಭವ ಅಂತ ಹೇಳ್ತೀವಿ. ಪ್ರತ್ಯಯ ಜ್ಞಾನ, ಅನುಭವ ಜ್ಞಾನ, ವೇದನಾ ಜ್ಞಾನ, ಪ್ರತ್ಯಕ್ಷ ಜ್ಞಾನ ಎಲ್ಲವೂ ನಮ್ಮ ವ್ಯವಹಾರದಲ್ಲಿ ಅನುಭವ ಅಂತ ಬಳಸ್ಬಿಡ್ತೀವಿ. ಅದು ಸ್ವಾಮಿ ಬೈಫಿಕೇಶನ್ ಮಾಡ್ತಾ ಇದ್ದಾರೆ. ಹಾಗೆಲ್ಲವನ್ನೂ ಹಾಗೆ ಕೂಡಿಸ್ಕೋಬಾರಲ್ಲ. ಪ್ರತ್ಯಯ ಜ್ಞಾನ ಬೇರೆ, ವೇದನಾ ಜ್ಞಾನ ಬೇರೆ, ಪ್ರತ್ಯಕ್ಷ ಜ್ಞಾನ ಬೇರೆ. ಇಲ್ಲ ಗುರುಗಳೇ, ಹಿಂದೆ ಹಂಗೆ ಹೇಳ್ತಿಲ್ಲ ಅವರು. ವೇದನೆಗಳ ಅನುಭವ ಬೇರೆ, ವೇದನೆಗಳ ಅನುಭವ ನೇರವಾದ್ದು, ಪ್ರತ್ಯಕ್ಷವಾದ್ದು, ಅದು ಅನುಭವ ಅಂತಾರೆ. ಆದ್ರೆ ಅದು ಪ್ರತ್ಯಯ ರೂಪ ಜ್ಞಾನ ಅಂತಾರೆ. ಪ್ರತ್ಯಯ ರೂಪಕ್ಕೆ ಅವ್ರ ಅನುಭವ ಅಂತ ಹೇಳ್ತಾ ಇಲ್ಲ ಹಿಂದಿನ ವಾಕ್ಯದಲ್ಲಿ. ಅದೇ ಪ್ರತ್ಯಯ ರೂಪ ಜ್ಞಾನ ಅನ್ನೋದು ಬೇರೆ, ವೇದನೆಗಿಂತ ಬೇರೆ ಪ್ರತ್ಯಯ. ಸುಖ ದುಃಖ ಅನುಭವಿಸುವಾಗ ವೇದನೆ. ಈಗ ಮನಸ್ಸಿನಲ್ಲೇ ಚಿತ್ರ ಮಾಡ್ಕೊಂಡ್ರೆ ಪ್ರತ್ಯಯ. ಪ್ರತ್ಯಯ ಅಂತ ಆದಾಗ ಅನುಭವ ಆಗ್ಲಿಲ್ಲ. ಅದು ಅನುಭವ ಅಂತ ಆಗೋದು, ಅನುಭವ ಆಗಲಿ ಬಿಡ್ಲಿ, ಅದು ಎರಡನೇ ವಿಷಯ. ಸ್ವಾಮಿ ಇಷ್ಟು ತರ ಇದಿದೆ ಅಂತ. ಇವಾಗ ಇಂದ್ರಿಯಗಳಿಂದ ಆಗೋದು ಪ್ರತ್ಯಕ್ಷ, ಸುಖ ದುಃಖ ಆಗೋದು ವೇದನೆ. ಅಲ್ಲಿ ಆ ಸೆಂಟೆನ್ಸ್ ಅಲ್ಲಿ ಗುರುಗಳೇ, ವೇದನೆಗಳ ಅನುಭವ ಬೇರೆ, ಅವುಗಳ ಪ್ರತ್ಯಯ ರೂಪವಾದ ಜ್ಞಾನ ಅಂದ್ರೆ ಅದು ಸ್ಮೃತಿ ಆಗತ್ತೆ. ಹೌದು, ಪ್ರತ್ಯಕ್ಷ ಅನುಭವ ಅದು ಸ್ಟಾರ್ಟಿಂಗ್ ಅಲ್ಲಿ ಬಂತು. ಇಂದ್ರಿಯ ವಸ್ತುನ ವೆರಿಫೈ ಮಾಡಿದ್ರೆ, ಕಣ್ಣಿಗೆ ಮಡಕೆ ಕಾಣಿಸಿದ್ರೆ ಅದು ಪ್ರತ್ಯಕ್ಷ ಅನುಭವ, ಕ್ಯಾಟಗರಿ ನಂಬರ್ 1. ಸುಖ ದುಃಖ ತತ್ಕಾಲದಲ್ಲಿ ಆಗುತ್ತಲ್ಲ, ಅದು ವೇದನಾ ಅನುಭವ, ಅದು ಕ್ಯಾಟಗರಿ ನಂಬರ್ 2. ಅದನ್ನ ನೆನಪಿಸ್ಕೋತೀವಲ್ಲ, ಅದು ಪ್ರತ್ಯಯ ಅನುಭವ, ಕ್ಯಾಟಗರಿ ನಂಬರ್ 3. ಪ್ರತ್ಯಯ ಅನುಭವ ಆಗಲ್ಲ ಅದು. ಅಲ್ಲ, ಪ್ರತಿರೂಪದ ಅರಿವನ್ನು ಅನುಭವ ಎಂದು ಮುಂದೆ ನೋಡಿ. ಪ್ರತಿರೂಪದ ಅರಿವನ್ನು ಅನುಭವ ಎಂದು ಕರೆಯುತ್ತೇವೆ ಎಂದಾಯಿತು ಅಂತ ಮುಂದಿದೆ ನೋಡಿ ವಾಕ್ಯ. ಅರಿ ವ್ಯವಹಾರ ಅಂದ್ವಿ. ಸರಿ, ಅದು 11 ವಾರ ಆಯ್ತು.